ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಕ್ಷೇತ್ರದಲ್ಲಿ ಶಾಸ್ತ್ರೋಕ್ತವಾಗಿ ಆರಂಭಗೊಂಡ ಸಾಲಕಟ್ಲ ಬ್ರಹ್ಮೋತ್ಸವ. ಅಂಕುರಾರ್ಪಣೆ, ಧ್ವಜಾರೋಹಣದೊಂದಿಗೆ ಬ್ರಹ್ಮೋತ್ಸವಗಳಿಗೆ ಸಕಲ ದೇವರುಗಳನ್ನು ಆಹ್ವಾನಿಸಿದ ಅರ್ಚಕ ವೃಂದ. ತಿರುಮಲದ ಹಲವು ಪ್ರಾಂತ್ಯಗಳಲ್ಲಿ ಫಲಪುಷ್ಪ ಪ್ರದರ್ಶನ. ಭಕ್ತರನ್ನು ಆಕರ್ಷಿಸುತ್ತಿರುವ ಎಕ್ಸಿಬಿಷನ್, ಮ್ಯೂಸಿಯಂ. ತಿರುಮಲದ ಆಸ್ಥಾನ ಮಂಟಪದಲ್ಲಿ ಶ್ರೀವಾರಿ ಸೇವಕರೊಂದಿಗೆ ಚರ್ಚೆ ನಡೆಸಿದ ಟಿಟಿಡಿ ಚೇರ್ಮನ್, ಅಡಿಷನಲ್ ಇಒ. ಚರ್ಚೆಗಳಲ್ಲಿ ಪಾಲ್ಗೊಂಡ ಟಿಟಿಡಿ ಪಾಲಕ ಮಂಡಳಿ ಸದಸ್ಯರಾದ ನರೇಶ್ ಕುಮಾರ್ ಹಾಗೂ ಇತರರು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಸಾಲಕಟ್ಲ ಬ್ರಹ್ಮೋತ್ಸವ ಅಂಕುರಾರ್ಪಣೆ, ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ತಿರುಮಲ ಕ್ಷೇತ್ರದಲ್ಲಿ ಬ್ರಹ್ಮೋತ್ಸವಗಳು ಸೆಪ್ಟೆಂಬರ್ 24ನೇ ತಾರೀಖಿನಿಂದ ಅಕ್ಟೋಬರ್ 2ನೇ ತಾರೀಖಿನವರೆಗೂ ನಿರ್ವಹಿಸುತ್ತಿದ್ದಾರೆ. ಇದಕ್ಕಾಗಿ ಟಿಟಿಡಿಯು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ನೇಪಥ್ಯದಲ್ಲಿ ಮಂಗಳವಾರ ಸಂಜೆ ಶ್ರೀವಾರಿ ಸರ್ವ ಸೇನಾಧ್ಯಕ್ಷರಾದ ವಿಶ್ವಕ್ಸೇನರವರನ್ನು ಆಲಯದಲ್ಲಿ ಬಂಗಾರದ ತಿರುಚಿಯಲ್ಲಿ ಆಸೀನರಾಗಿಸಿ ವಿಶೇಷ ಆರಾಧನೆಗಳನ್ನು ನಿರ್ವಹಿಸಿದರು. ಆನಂತರ ಮಂಗಳವಾದ್ಯಗಳ ನಡುವೆ ವಿಶ್ವಕ್ಸೇನರವರನ್ನು ಮಾಡಬೀದಿಗಳಲ್ಲಿ ಉತ್ಸವವಾಗಿ ಪಶ್ಚಿಮ ಮಾಡಬೀದಿಯಲ್ಲಿರುವ ವಸಂತ ಮಂಟಪದಲ್ಲಿ ಆಸೀನರಾಗಿಸಿದರು. ನಂತರ ಆಗಮ ಪಂಡಿತರು, ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತಿತರ ಕ್ರತುವುಗಳನ್ನು ನಿರ್ವಹಿಸಿದರು. ಆನಂತರ ವಿಶ್ವಕ್ಸೇನರವರನ್ನು ಆಗಮ ಪಂಡಿತರು, ಅರ್ಚಕರು, ಅಧಿಕಾರಿಗಳು ಮಾಡಬೀದಿಗಳಿಂದ ಶ್ರೀವಾರಿ ಆಲಯಕ್ಕೆ ತಂದರು. ನಂತರ ಆಲಯದ ಯಾಗಶಾಲೆಯಲ್ಲಿ ಅರ್ಚಕರು ಮೇಥಿನಿ ಪೂಜೆ, ಮೃತ್ಸಂಗ್ರಹಣ, ಅಂಕುರಾರ್ಪಣೆ ಘಟ್ಟವನ್ನು ವೈಖಾನಸ ಆಗಮೋಕ್ತವಾಗಿ ನಿರ್ವಹಿಸಿದರು. ನಂತರ ಇಂದು ಆಲಯದಲ್ಲಿ ಧ್ವಜಪಟವನ್ನು ಉತ್ಸವವಾಗಿ ತಂದು ಆಲಯದ ಧ್ವಜಸ್ತಂಭದ ಬಳಿ ಇಟ್ಟು ಅರ್ಚಕರು, ಋತ್ವಿಕರು ವಿವಿಧ ಪೂಜೆಗಳನ್ನು ಮಾಡಿ ವೇದ ಪಂಡಿತರ ವೇದಗಳೊಂದಿಗೆ ಸ್ವಾಮಿಯ ಬ್ರಹ್ಮೋತ್ಸವಗಳಿಗಾಗಿ ಸಕಲ ದೇವರುಗಳಿಗೆ ಆಹ್ವಾನಿಸುತ್ತಾ ಧ್ವಜಪಟವನ್ನು ಧ್ವಜಸ್ತಂಭಕ್ಕೆ ಹಾರಿಸುವ ಮೂಲಕ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಆರ್ ಸ್ವಾಮಿಗಳು, ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್, ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಸೇರಿದಂತೆ ಟಿಟಿಡಿ ಪಾಲಕ ಮಂಡಳಿ ಸದಸ್ಯರು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡುನಾ, ಕೇವಲ ಭವದೊಳು ಧಾವತಿಗೊಂಡುನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ ಶ್ರೀ ವೆಂಕಟೇಶ. ತಿರುಮಲಕ್ಕೆ ಆಗಮಿಸುವ ಭಕ್ತರ ಸೇವೆ ಸಲ್ಲಿಸುವ ಶ್ರೀವಾರಿ ಸೇವಕರೊಂದಿಗೆ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಆತ್ಮೀಯವಾಗಿ ಸಮಾಲೋಚಿಸಿದರು. ತಿರುಮಲದ ಆಸ್ಥಾನ ಮಂಟಪದಲ್ಲಿ ಬ್ರಹ್ಮೋತ್ಸವಗಳಿಗೆ ಬರುವ ಭಕ್ತರಿಗೆ ಸೇವೆ ಸಲ್ಲಿಸುವುದಕ್ಕಾಗಿ ವಿವಿಧ ರಾಜ್ಯಗಳಿಂದ ಬಂದ ಶ್ರೀವಾರಿ ಸೇವಕರೊಂದಿಗೆ ಟಿಟಿಡಿ ಚೇರ್ಮನ್ ಆತ್ಮೀಯವಾಗಿ ಚರ್ಚಿಸಿದರು. ಮೊದಲಿಗೆ ಶ್ರೀವಾರಿ ಸೇವಕರು ಭಕ್ತಿ ಗೀತೆಯನ್ನು ಆಲಾಪಿಸುತ್ತಾ ಭಜನೆಗಳನ್ನು ಮಾಡಿದರು. ಆನಂತರ ಚೇರ್ಮನ್ ಬಿಆರ್ ನಾಯ್ಡು ಶ್ರೀವಾರಿ ಸೇವಕರನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀವಾರಿ ಸೇವಕರು ಸೇವಾಕಾಲ ಮುಗಿದ ನಂತರ ಶ್ರೀವಾರಿ ಸೇವಕರಿಗೆ ಮತ್ತಷ್ಟು ಉತ್ತಮವಾಗಿ ಸ್ವಾಮಿಯ ದರ್ಶನದ ಅವಕಾಶ ಕಲ್ಪಿಸುವುದಾಗಿ ತಿಳಿಸಿದರು. ಈ ಸಮಾವೇಶದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾತನಾಡುತ್ತಾ,
ಭಗವಂತನಿಗೆ ಭಕ್ತರಿಗೆ ಮಧ್ಯೆ ಅನುಸಂಧಾನಕರ್ತರಾಗಿ ಶ್ರೀವಾರಿ ಸೇವಕರು ತಮ್ಮ ಸೇವೆಗಳನ್ನು ಅಮೋಘವಾಗಿ ಮಾಡುತ್ತಿದ್ದಾರೆ ಎಂದು ಪ್ರಶಂಸಿಸಿದರು. ಟಿಟಿಡಿ ಮುಖ್ಯ ನಿಗಭದ್ರತಾ ಅಧಿಕಾರಿ ಕೆವಿ ಮುರಳಿ ಮಾತನಾಡುತ್ತಾ ಶ್ರೀವಾರಿ ಸೇವಕರ ಸೇವೆಗಳನ್ನು ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಪಾಲಕ ಮಂಡಳಿ ಸದಸ್ಯರಾದ ನರೇಶ್ ಕುಮಾರ್, ಎಸ್ವಿಬಿಸಿ ಸಿಇಒ ಫಣಿಕುಮಾರ್ ನಾಯ್ಡು, ಸಿವಿಆರ್ಒ ಡಾಕ್ಟರ್ ಟಿ ರವಿ ಮತ್ತಿತರರು ಪಾಲ್ಗೊಂಡಿದ್ದರು. ತಿರುಮಲ ಶ್ರೀವಾರಿ ಸಾಲಕಟ್ಲ ಬ್ರಹ್ಮೋತ್ಸವದ ಅಂಗವಾಗಿ ತಿರುಮಲದ ಕೆಲವು ಪ್ರಾಂತ್ಯಗಳಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಬ್ರಹ್ಮೋತ್ಸವಗಳ ಅಂಗವಾಗಿ ತಿರುಮಲ ತಿರುಪತಿ ದೇವಸ್ಥಾನಂ ಪಾಪ ವಿನಾಶನಂ ರೋಡ್ನಲ್ಲಿರುವ ಕಲ್ಯಾಣ ವೇದಿಕೆ ಸಮೀಪದಲ್ಲಿ ಫಲಪುಷ್ಪ ಪ್ರದರ್ಶನ ಶಾಲೆ ಫೋಟೋ ಎಕ್ಸಿಬಿಷನ್ ಏರ್ಪಾಟು ಮಾಡಿದ್ದಾರೆ. ಆಧ್ಯಾತ್ಮಿಕತೆ ಬಿಂಬಿಸುವ ಹಾಗೆ, ಯುಗ ಯುಗಗಳ ಚರಿತ್ರೆ ತಿಳಿಸುವ ಹಾಗೆ ಏರ್ಪಾಟು ಮಾಡಿರುವ ಪ್ರತಿಮೆಗಳು ಭಕ್ತರನ್ನು ಬಹಳ ಆಕರ್ಷಿಸುತ್ತಿದೆ. ಟಿಟಿಡಿ ಉದ್ಯಾನವನ ವಿಭಾಗದ ಆಧ್ವರ್ಯದಲ್ಲಿ ಹಲವು ಬಗೆಯ ಪುಷ್ಪಗಳಿಂದ ಏರ್ಪಾಟು ಮಾಡಿರುವ ಸಸಿಗಳು ಸುಂದರವಾಗಿ ಕಾಣುತ್ತಿವೆ. ಅದೇ ರೀತಿ ಟಿಟಿಡಿ ಅರಣ್ಯ ಇಲಾಖೆ, ಮ್ಯೂಸಿಯಂ, ಪ್ರಜಾ ಸಂಬಂಧಗಳ ವಿಭಾಗದಿಂದ ತಯಾರಿಸಿದ ಫೋಟೋ ಎಕ್ಸಿಬಿಷನ್ ಭಕ್ತರನ್ನು ವಿಶೇಷವಾಗಿ ಆಕರ್ಷಿಸುತ್ತಿದೆ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಸಾರ್ವಜನಿಕ ಶಾರದೋತ್ಸವದ 10ನೇ ವರ್ಷದ ದಸರಾ ಮಹೋತ್ಸವವನ್ನು ಪರ್ಯಾಯ ಶ್ರೀ ಪುತ್ತಿಗೆಯ ಮಠದ ಶ್ರೀಪಾದರು ಉದ್ಘಾಟಿಸಿದರು. ಶಾಸಕ ಶ್ರೀ ಯಶ್ಪಾಲ್ ಸುವರ್ಣ, ಕೋಟಾ ಶ್ರೀನಿವಾಸ ಪೂಜಾರಿ, ಶ್ರೀ ಸುಪ್ರಸಾದ್ ಶೆಟ್ಟಿ, ನಗರಸಭಾ ಅಧ್ಯಕ್ಷ ಶ್ರೀ ಪ್ರಭಾಕರ್ ಪೂಜಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು. ಉಡುಪಿಯ ದಸರಾ ಉತ್ಸವ ಈ ಬಾರಿ ದಶಮಾನೋತ್ಸವವನ್ನು ಆಚರಿಸ್ತಾ ಅತ್ಯಂತ ಅರ್ಥಪೂರ್ಣವಾಗಿದೆ. ದಸರಾದ ದಶಮಾನೋತ್ಸವ ಅಂದರೆ 10x10 ಶತಮಾನೋತ್ಸವ ಆಗಬಹುದು. ಅಂತಹ ಒಂದು ವಿಶೇಷ ಸಂದರ್ಭ ಕೃಷ್ಣನ ಸನ್ನಿಧಾನದಲ್ಲಿ ಈ ಬಾರಿ ನಡೀತಾ ಇರುವುದು ಈ ಒಂದು ದಸರಾ, ಉಡುಪಿ ದಸರಾಕ್ಕೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ತುಂಬಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಉಡುಪಿ ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ಕರಾವಳಿಯ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲ ಪ್ರೇರಣೆ ಅದು ಉಡುಪಿಯಿಂದ ಲಭ್ಯವಾಗಿದೆ. ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಿಂದ ಯಕ್ಷಗಾನಾದಿ ಅನೇಕ ಕಲೆಗಳು ಬಂದರೆ, ಅದೇ ರೀತಿ ಭೌಗೋಳಿಕವಾಗಿಯೂ ಕೂಡ ಉಡುಪಿ ಇಡೀ ಕರಾವಳಿಗೆ ಮಧ್ಯ ಜಾಗವಾಗಿ ರಾಜಧಾನಿಯ ಸ್ಥಾನದಲ್ಲಿದ್ದುಕೊಂಡು ಇಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದರೂ ಕೂಡ ದಸರಾದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅದು ಲೋಪ ಕಾಣ್ತಾ ಇತ್ತು. ಶ್ರೀವಾರಿ ಬ್ರಹ್ಮೋತ್ಸವದ ಅಂಗವಾಗಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಸಮಾವೇಶವನ್ನು ನಿರ್ವಹಿಸಿ ಅಧಿಕಾರಿಗಳು, ಸಿಬ್ಬಂದಿಗಳು, ಅರ್ಚಕರಿಗೆ ಮಾರ್ಗದರ್ಶನವನ್ನು ನೀಡಿದರು. ಆಗಮ ಪಂಡಿತರು, ಅರ್ಚಕರು, ವಾಹನದ ಬೇರರ್ಗಳು, ಡೆಪ್ಯುಟೇಷನ್ ಸಿಬ್ಬಂದಿಯೊಂದಿಗೆ ಬೇರೆ ಬೇರೆಯಾಗಿ ಸಮಾವೇಶ ನಿರ್ವಹಿಸಿ ಸಲಹೆಗಳನ್ನು, ಸೂಚನೆಗಳನ್ನು ಸ್ವೀಕರಿಸಿ ಬ್ರಹ್ಮೋತ್ಸವಗಳಿಗೆ ಅವರ ಸಹಾಯ ಹಸ್ತವನ್ನು ಕೋರಿದರು. ತಿರುಮಲ ಶ್ರೀವಾರಿ ಆಲಯದಲ್ಲಿ ರಂಗನಾಯಕ ಮಂಟಪದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಶ್ರೀವಾರಿ ಆಲಯದ ಅರ್ಚಕರು, ಆಗಮ ಪಂಡಿತರು, ಜಿಯರರು, ಪ್ರತಿನಿಧಿಗಳೊಂದಿಗೆ ಆತ್ಮೀಯ ಸಮಾವೇಶವನ್ನು ನಿರ್ವಹಿಸಿದರು. ಬ್ರಹ್ಮೋತ್ಸವದ ಸಂದರ್ಭವಾಗಿ ಆಲಯದಲ್ಲಿ ಮಾಡಬೇಕಾದ ಕೈಂಕರ್ಯ, ಉತ್ಸವ ಮತ್ತಿತರ ಅಂಶಗಳ ಬಗ್ಗೆ ಚರ್ಚಿಸಿ, ಹಾಗೆಯೇ ವಾಹನ ಸೇವೆಗಳ ನಿರ್ವಹಣೆ, ಶಾತ್ತುಮೊರೈ ಮತ್ತಿತರ ಅಂಶಗಳ ಬಗ್ಗೆ ಚರ್ಚಿಸಿ ಬ್ರಹ್ಮೋತ್ಸವಗಳಿಗೆ ಎಲ್ಲ ರೀತಿಯ ಸೇವೆಗಳನ್ನು ಸಲ್ಲಿಸುವುದಕ್ಕಾಗಿ ಸಿದ್ಧರಾಗಿರಬೇಕು ಎಂದು ಸೂಚಿಸಿದರು. ಶ್ರೀವಾರಿ ಆಲಯದ ರಂಗನಾಯಕ ಮಂಟಪದಲ್ಲಿ ವಾಹನದ ಬೇರರ್ಗಳೊಂದಿಗೆ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಸಮಾವೇಶವನ್ನು ನೆರವೇರಿಸಿದರು. ಬ್ರಹ್ಮೋತ್ಸವಗಳಲ್ಲಿ ವಾಹನಗಳ ಬೇರರ್ಗಳ ಪಾತ್ರ ಬಹಳ ಮುಖ್ಯವಾದದ್ದು ಎಂದು ತಿಳಿಸಿದರು. ಮಾಡಬೀದಿಗಳಲ್ಲಿ ವಾಹನಗಳನ್ನು ಹೊರುವ ಸಮಯದಲ್ಲಿ ಒಬ್ಬರಿಗೊಬ್ಬರು ಒಗ್ಗಟ್ಟಿನಿಂದ ಸಮನ್ವಯ ಸ್ಫೂರ್ತಿಯಾಗಿ ವ್ಯವಹರಿಸಬೇಕು ಎಂದು ಸೂಚಿಸಿದರು. ಅದೇ ರೀತಿ ತಿರುಮಲದ ಆಸ್ಥಾನ ಮಂಟಪದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಡೆಪ್ಯುಟೇಷನ್ ಅಧಿಕಾರಿಗಳು, ಸಿಬ್ಬಂದಿಗಳೊಂದಿಗೆ ಆತ್ಮೀಯವಾಗಿ ಚರ್ಚಿಸಿದರು. ಡೆಪ್ಯುಟೇಷನ್ ಅಧಿಕಾರಿಗಳು, ಸಿಬ್ಬಂದಿ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು,
ಪರಸ್ಪರ ಸಹಕಾರದೊಂದಿಗೆ ಅವರಿಗೆ ನಿರ್ದೇಶಿಸಿರುವ ಪ್ರಾಂತ್ಯಗಳಲ್ಲಿ ಕೆಲಸವನ್ನು ನಿರ್ವಹಿಸಬೇಕು. ಬ್ರಹ್ಮೋತ್ಸವಗಳು ಸುಗಮವಾಗಿ ಜರುಗುವ ಹಾಗೆ ಮಾಡಬೇಕು ಎಂದರು. ಈ ವರ್ಷ ಬ್ರಹ್ಮೋತ್ಸವಗಳನ್ನು ಪ್ರತಿಷ್ಠಾತ್ಮಕವಾಗಿ ವೈಭವೋಪೇತವಾಗಿ ನಿರ್ವಹಿಸಬೇಕು ಎಂದು ಟಿಟಿಡಿ ಎಲ್ಲ ಏರ್ಪಾಟುಗಳನ್ನು ಮಾಡಿದೆ ಎಂದರು. ಈ ಸಮಾವೇಶದಲ್ಲಿ ಜೆಇಒ ವಿ ವೀರಬ್ರಹ್ಮಂ, ಸಿವಿ ಆ್ಯಂಡ್ ಎಸ್ಒ ಕೆವಿ ಮುರಳೀಕೃಷ್ಣ ಸೇರಿದಂತೆ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಂಗಳೂರಿನ ಕೋಡಿಕ್ಕಲ್ ಶ್ರೀ ಕುರು ಅಂಬಾ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಶರನ್ನವರಾತ್ರಿ ಉತ್ಸವಗಳು ವೈಭವೋಪೇತವಾಗಿ ಪ್ರಾರಂಭವಾಗಿದೆ. ಈ ಪ್ರಯುಕ್ತ ದೇವರಿಗೆ ಕೊಪ್ಪರಿಗೆ ಸೇವೆ, ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಪೂಜೆಯನ್ನು ದರ್ಶಿಸಿ ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಗುಹಾಂತರ ದೇವಾಲಯವಾದ ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರದಲ್ಲಿ ನೆಲೆಸಿರುವ ಚತುರ್ಮುಖ ಲಿಂಗೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ದೇವಾಲಯದಲ್ಲಿರುವ ಶ್ರೀ ಜಗದಾಂಬೆ ಹಾಗೂ ನಂದಿಗೂ ಅಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು.
ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀಯುತ ಚೌಡರೆಡ್ಡಿಯವರು ಹಾಗೂ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವ ಶ್ರೀ ಮುನೇಶ್ವರ ದುರ್ಗಾ ದೇವಸ್ಥಾನದಲ್ಲಿ ಶರನ್ನವರಾತ್ರಿಯ ಅಂಗವಾಗಿ ವಿಶೇಷ ಪೂಜೆಗಳನ್ನು ಹೋಮವನ್ನು ಕೈಗೊಳ್ಳಲಾಯಿತು. ಈ ಪ್ರಯುಕ್ತ ಚಂಡಿಕಾ ಹೋಮವನ್ನು ಮಾಡಿ ಅಮ್ಮನವರಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ನಂತರ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅಮ್ಮನವರಿಗೆ ವಿಶೇಷವಾಗಿ ವಿವಿಧ ಬಗೆಯ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಿದರು. ಅನೇಕ ಮಂದಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಗೆ ನಡೆದ ಕೈಂಕರ್ಯಗಳನ್ನು ವೀಕ್ಷಿಸಿ ಕೃತಾರ್ಥರಾದರು. ಕೋಲಾರ ನಗರದ ಕೋಟೆಯಲ್ಲಿರುವ ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀ ಶಾರದಾ ಮಾತೆಗೆ ಶರನ್ನವರಾತ್ರಿಯ ಅಂಗವಾಗಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಶಾರದಾ ದೇವಿಯನ್ನು ಕುಂಕುಮದಿಂದ ಸುಂದರವಾಗಿ ಅಲಂಕರಿಸಲಾಯಿತು. ಅರ್ಚಕರು ಭಕ್ತರಿಂದ ಸಂಕಲ್ಪವನ್ನು ಪಡೆದು ಕುಂಕುಮಾರ್ಚನೆಯನ್ನು ನೆರವೇರಿಸಿದರು. ನಂತರ ಮಂಗಳಾರತಿ ಬೆಳಗಿದರು. ಅನೇಕ ಮಂದಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಶಾರದಾ ದೇವಿಯನ್ನು ದರ್ಶಿಸಿ ಪುಳಕಿತರಾದರು. ಇದೇ ವೇಳೆ ಆಲಯದ ಆವರಣದಲ್ಲಿ ವೇದ ಪಾರಾಯಣ, ಲಲಿತಾ ಸಹಸ್ರನಾಮ ಪಾರಾಯಣವು ಜರುಗಿತು. ದಸರಾ ಬೊಂಬೆಗಳ ಪ್ರದರ್ಶನವು ಭಕ್ತರ ಕಣ್ಮನ ಸೆಳೆಯಿತು. ರಾಯಚೂರಿನ ದೇವರ ಕಾಲೋನಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ನವರಾತ್ರಿಯ ಅಂಗವಾಗಿ ಸಾಮೂಹಿಕವಾಗಿ ಲಲಿತಾ ಸಹಸ್ರನಾಮ ಪಾರಾಯಣವು ಶಾಸ್ತ್ರೋಕ್ತವಾಗಿ ನೆರವೇರಿತು. ಈ ಸಂದರ್ಭವಾಗಿ ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಬಜಾರು ಬೀದಿಯಲ್ಲಿರುವ ಶ್ರೀ ಅಗಸ್ತೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ದಸರಾ ಮಹೋತ್ಸವದ ಅಂಗವಾಗಿ ವಿವಿಧ ಬಗೆಯ ಪೂಜಾ ಕೈಂಕರ್ಯಗಳು ಜರುಗಿದವು. ದಸರಾ ಹಬ್ಬದ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರನ್ನು ಹಾಗೂ ಉಪಾಲಯಗಳಲ್ಲಿರುವ ದೇವರುಗಳನ್ನು ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತದನಂತರ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ವಿವಿಧ ವೈದಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ದಸರಾ ಹಬ್ಬದ ಪಾವನ ಸಂದರ್ಭದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡರು. ಆಲಯದಲ್ಲಿರುವ ಎಲ್ಲ ದೇವರುಗಳಿಗೂ ಈ ಸಂದರ್ಭದಲ್ಲಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀರಾಮುಲು ಸನ್ನಿಧಿಯಲ್ಲಿ ಬ್ರಹ್ಮೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭವಾಗಿ ಸ್ವಾಮಿಗೆ ಸುಗಂಧಭರಿತ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕಾರ ಮಾಡಿ ಅರ್ಚನೆ ಸಮೇತ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನಂತರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆ ಮಾಡಿ ಉಯ್ಯಾಲೆಯಲ್ಲಿ ಇರಿಸಿ ಊಂಜಲ್ ಸೇವೆಯನ್ನು ಮಾಡಿ ಧೂಪ ದೀಪಗಳಿಂದ ಮಂಗಳಾರತಿ ಬೆಳಗಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ರಣಬೇರಮ್ಮ ಬೀದಿಯಲ್ಲಿರುವ ಶ್ರೀ ರಣಬೇರಮ್ಮ ದೇವಾಲಯದಲ್ಲಿ ನವರಾತ್ರಿಯ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ರಣಬೇರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ಸಿಂಗಾರ ಮಾಡಲಾಗಿದ್ದು, ಆನಂತರ ಪುರೋಹಿತರಿಂದ ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ನೆರವೇರಿಸಲಾಯಿತು. ಬಳಿಕ ಆಲಯದಲ್ಲಿರುವ ನಾರಾಯಣ ಅಷ್ಟಲಕ್ಷ್ಮಿ ದೇವರುಗಳಿಗೆ ಹಾಗೂ ರಣಬೇರಮ್ಮ ಅಮ್ಮನವರಿಗೆ ಚಾಮರ ಸೇವೆಯೊಂದಿಗೆ ಧೂಪದೀಪ ನೈವೇದ್ಯಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ತಾಯಿಗೆ ನಡೆದ ಆರತಿಯನ್ನು ವೀಕ್ಷಿಸಿ ಧನ್ಯರಾದರು. ಹೊಸೂರು ಸಮೀಪದಲ್ಲಿರುವ ಪ್ರತ್ಯಂಗಿರಾ ದೇವಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ಅಂಗವಾಗಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಆಲಯದಲ್ಲಿ ಅಮ್ಮನವರಿಗೆ ವಿವಿಧ ಅರ್ಚನೆಗಳು, ಸುಗಂಧ ದ್ರವ್ಯಗಳಿಂದ ಅಭಿಷೇಕಗಳನ್ನು ನಡೆಸಲಾಯಿತು.
ತರುವಾಯ ಅಮ್ಮನವರನ್ನು ಬೆಳ್ಳಿ ಕವಚದಿಂದ ಅಲಂಕರಿಸಿ ದೀಪಾರಾಧನೆಯನ್ನು ನಿರ್ವಹಿಸಿದರು. ನವರಾತ್ರಿ ಪೂಜೆಗಳ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಾಯಿಯ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ಬೆಂಗಳೂರಿನ ಸಂಪಿಗೆ ರಸ್ತೆಯಲ್ಲಿರುವ ಶ್ರೀ ಮಹೇಶ್ವರಮ್ಮ ದೇವಾಲಯದಲ್ಲಿ 114ನೇ ನವರಾತ್ರಿ ಉತ್ಸವವು ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತಿದೆ. ಈ ಪ್ರಯುಕ್ತ ಅಮ್ಮನವರಿಗೆ ಹಾಗೂ ಉಪಾಲಯದಲ್ಲಿರುವ ವಿದ್ಯಾ ಗಣಪತಿಗೆ ಕಾಬೂಲ್ ಕಡಲೆ ಅಲಂಕಾರವನ್ನು ಮಾಡಿ ಕುಂಕುಮಾರ್ಚನೆ ಸಮೇತ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ತಾಯಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ವಾಸವಿ ಬೀದಿಯಲ್ಲಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನವರಾತ್ರಿಯ ಅಂಗವಾಗಿ ತಾಯಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದೆ. ದಸರಾ ಹಬ್ಬದ ಅಂಗವಾಗಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ವಿವಿಧ ಹೂಮಾಲೆಗಳು, ರತ್ನಾಭರಣಗಳು ಹಾಗೂ ಸಾಂಪ್ರದಾಯಿಕ ಅಲಂಕಾರಗಳಿಂದ ಅಮ್ಮನವರ ದಿವ್ಯ ರೂಪವು ಕಂಗೊಳಿಸಿತು. ತದನಂತರ ಕುಂಕುಮಾರ್ಚನೆಯನ್ನು ಮಾಡಲಾಯಿತು. ಅಮ್ಮನವರ ಆರಾಧನೆಗಾಗಿ ಮಹಿಳೆಯರು ಭಕ್ತಿಯಿಂದ ಕುಂಕುಮವನ್ನು ಸಮರ್ಪಿಸಿ ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ರಾಜ ದಶರಥನು ಪೂಜಿಸಿದ ಭಾರತದ ಏಕೈಕ ದುರ್ಗಾ ಅಮ್ಮನ್ ದೇವಾಲಯದಲ್ಲಿ ಶರನ್ನವರಾತ್ರಿ ಉತ್ಸವಗಳನ್ನು ಶಾಸ್ತ್ರೋಕ್ತವಾಗಿ ಆಚರಿಸಲಾಗುತ್ತಿದೆ. 4 ಕೈಗಳಲ್ಲಿ ಕತ್ತಿ, ಈಟಿ, ಶಂಖ ಮತ್ತು ಚಕ್ರವನ್ನು ಹಿಡಿದ ಸಿಂಹದ ಮೇಲೆ ಕುಳಿತಿರುವ ಐತಿಹಾಸಿಕ ತಿರುವಾರೂರು ಅರುಳ್ಮಿಗು ರಾಜದುರ್ಗ ಅಮ್ಮನ ದೇವಾಲಯವು ಪೂರ್ವಕ್ಕೆ ಮುಖ ಇರುವ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ನವರಾತ್ರಿ ಹಬ್ಬದ 2ನೇ ದಿನದಂದು ವಿವಿಧ ರೀತಿಯ ಬೊಂಬೆಗಳಿಂದ ಅಲಂಕರಿಸಲ್ಪಟ್ಟ ಮಹಾಮಂಟಪದಲ್ಲಿ ಸ್ಥಾಪಿಸಲಾದ ಯಾಗಶಾಲೆಯಲ್ಲಿ ನವರಾತ್ರಿ ಮಹಾಚಂಡಿಕಾ ಪೂಜೆಗಳನ್ನು ನೆರವೇರಿಸಲಾಯಿತು. ಮಹಾಚಂಡಿಕಾ ಯಾಗದ 5ನೇ ಅವಧಿಯನ್ನು ನೆರವೇರಿಸಲಾಯಿತು. ಇದರಲ್ಲಿ 11 ರೀತಿಯ ಹಣ್ಣುಗಳು, 11 ರೀತಿಯ ತರಕಾರಿಗಳು, ಅಕ್ಕಿ, ಜೇನುತುಪ್ಪ, ಹಾಲು, ಕಮಲದ ಹೂವು, ರೇಷ್ಮೆ ಸೀರೆಗಳು ಮುಂತಾದ 97 ಬಗೆಯ ವಸ್ತುಗಳನ್ನು ಯಜ್ಞದಲ್ಲಿ ಸಮರ್ಪಿಸಲಾಯಿತು. ನಂತರ ಪೂರ್ಣಾಹುತಿಯನ್ನು ನಿರ್ವಹಿಸಿದರು. ತದನಂತರ ರಾಜದುರ್ಗಾ ಅಮ್ಮನವರಿಗೆ ವಿಶೇಷ ಪೂಜೆಗಳು, ಸಹಸ್ರ ದೀಪಾರಾಧನೆಯು ನೆರವೇರಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಕೃತಾರ್ಥರಾದರು. ರಾಯಚೂರಿನ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ಅಶ್ವವಾಹನ ಸೇವೆಯು ವಿಜೃಂಭಣೆಯಿಂದ ನೆರವೇರಿತು. ಈ ಪ್ರಯುಕ್ತ ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಜೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಅಶ್ವವಾಹನೋತ್ಸವವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಪಾವನರಾದರು. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಮಲ್ಲೇಶ್ವರಂನಲ್ಲಿರುವ ಶ್ರೀ ಗಂಗಮ್ಮ ತಾಯಿ ಆಲಯದಲ್ಲಿ ಶರನ್ನವರಾತ್ರಿಯ ಉತ್ಸವಗಳ ಅಂಗವಾಗಿ ತಾಯಿಗೆ ವಿಶೇಷ ರೀತಿಯ ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನೆರವೇರುತ್ತಿವೆ. ಈ ಪ್ರಯುಕ್ತ ಆಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಯಿತು. ನಂತರ ಆಲಯದಲ್ಲಿರುವ ಮೂಲ ಮೂರ್ತಿಯಾದ ಶ್ರೀ ಗಂಗಮ್ಮ ತಾಯಿಗೆ ಅರ್ಚಕರು ನಯನ ಮನೋಹರವಾಗಿ ಪಂಚಾಮೃತಾಭಿಷೇಕವನ್ನು ನೆರವೇರಿಸಿ ಆರತಿ ಬೆಳಗಿದರು. ಹಾಗೆಯೇ ಆಲಯದಲ್ಲಿ ಬೊಂಬೆಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ತಾಯಿ ಗಂಗಮ್ಮನ ದರ್ಶನ ಪಡೆದು ಪಾವನರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಸಾಧನಾ ಪ್ರಕಾಶ್ ರವರಿಂದ ಭರತನಾಟ್ಯ ಕಾರ್ಯಕ್ರಮವು ನೆರವೇರಿತು. ಕೋಲಾರ ನಗರದ ಕೋಟೆಯಲ್ಲಿರುವ ಶೃಂಗೇರಿ ಶಂಕರ ಮಠದಲ್ಲಿ ಹಮ್ಮಿಕೊಂಡಿರುವ ಶರನ್ನವರಾತ್ರಿ ಉತ್ಸವಗಳ ಅಂಗವಾಗಿ ಕರ್ನಾಟಕ ಸಂಗೀತ ಕಾರ್ಯಕ್ರಮವು ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.